ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪಾಕಿಸ್ತಾನಕ್ಕೆ ಎಂಥ ಶಾಕ್ ಕೊಟ್ಟಿದೆ ನೋಡಿ ಭಾರತವನ್ನ ಆಟ ಆಡಿಸ್ತೀನಿ ಪಾಕಿಸ್ತಾನದ ಮೂಲಕ ಅಂತ ಯಾರಾದರೂ ಸೋ ಕಾಲ್ಡ್ ದೊಡ್ಡ ನಾಯಕರು ಅಂದುಕೊಳ್ತಿದ್ರೆ ಈ ಸ್ಥಿತಿಯನ್ನು ನೋಡಬೇಕು. ಪಾಕಲ್ಲಿ ಏನಾಗ್ತಿದೆ, ಭಾರತ ಕೊಟ್ಟ ಒಂದು ಮೆಸೇಜ್ ಪಾಕಿಸ್ತಾನದಲ್ಲಿ ಈಗ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿದೆ. ಪಾಕ್ ಯಾವಾಗ ಒಡೆಯುತ್ತೆ ಅನ್ನೋ ಪ್ರಶ್ನೆ ಎದ್ದಿತ್ತಲ್ವಾ, ಅದಕ್ಕೆ ಈಗ ಉತ್ತರ ಸಿಕ್ಕುವಂತಹ ಸಮಯ ಬಂದಿದೆ. ರಾಜನಾಥ್ ಸಿಂಗ್ ಕೊಟ್ಟಂತಹ ಕರೆ ಏನಾಗಿದೆ ಪಾಕ್ನಲ್ಲಿ, ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಬಿಗ್ ಡೆವಲಪ್ಮೆಂಟ್ ಬಗ್ಗೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. ಎಸ್ ವೀಕ್ಷಕರೇ, ಇತ್ತೀಚೆಗಷ್ಟೇ ರಾಜನಾಥ್ ಸಿಂಗ್ ಅವರು ಒಂದು ಕರೆ ಕೊಟ್ಟಿದ್ರು. ನವೆಂಬರ್ 22 ಭಾನುವಾರ ನಡೆದಂತಹ ಸಿಂಧೂ ಸಮಾಜದ ಸಮ್ಮೇಳನದಲ್ಲಿ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಒಂದು ದೊಡ್ಡ ಸಂದೇಶವನ್ನು ರವಾನಿಸಿದ್ರು. ಭಾರತ ದೇಶಕ್ಕೆ ಸಿಂಧೂ ಪ್ರಾಂತ್ಯವನ್ನು ಮರಳಿ ಸೇರ್ಪಡೆ ಮಾಡ್ಕೊಳ್ತೀವಿ ಅಂತ. ಇವತ್ತು ಸಿಂಧೂ ಪ್ರಾಂತ್ಯ ನಮ್ಮದಾಗಿಲ್ಲದೆ ಇರಬಹುದು, ಭಾರತದ ಭಾಗವಲ್ಲದೆ ಇರಬಹುದು, ಆದರೆ ನಮ್ಮದಾಗಬಹುದು. ಸಿಂಧ್ ಪ್ರತ್ಯೇಕವಾಗಬಹುದು ಪಾಕಿಸ್ತಾನದಿಂದ, ಯಾರು ಗೊತ್ತು, ಹೇಳೋಕ್ಕಾಗಲ್ಲ ಅನ್ನುವ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಮಹಾಭಾರತದಲ್ಲಿ ಉಲ್ಲೇಖ ಇರುವ ಸಿಂಧೂ ದೇಶ, ಅದೇ ಸಿಂಧೂ ನದಿ ದಡದಲ್ಲಿ ಬರುವಂತಹ ಈ ಸಿಂಧ್ ಪ್ರದೇಶ ಈಗ ರಾಜನಾಥ್ ಸಿಂಗ್ ಘೋಷಣೆ ಮೊಳಗಿಸಿದ ಬೆನ್ನಲ್ಲೇ ಇದು ಭಾರತದ ಭಾಗವಾಗುತ್ತೆ ಅಂತ. ಯೋಗಿ ಆದಿತ್ಯನಾಥ್ ಅವರು ಬಹಳಷ್ಟು ಬಾರಿ ಹೇಳಿದ್ದಾರೆ, ಸಿಂಧ್ ಪ್ರಾಂತ್ಯ ನಮ್ಮದಾಗಲಿದೆ, ಭಾರತದ ತೆಕ್ಕೆಗೆ ಬೀಳುತ್ತೆ, ನಮ್ಮ ಭಾಗವಾಗುತ್ತೆ ಅದು ಅಂತ. ಈಗ ಬೆಳವಣಿಗೆ ಶುರುವಾಗಿದೆ. ಪಾಕಿಸ್ತಾನದಲ್ಲಿ ಹಿಂದೆಂದೂ ಕಂಡರಿಯದಂಥ ಒಂದು ಡೆವಲಪ್ಮೆಂಟು कराची बंदू ಈಗ ಅಪ್ಪಳಿಸಿರೋದು. आज सिंध की भूमि मेरे बहनों भाइयों, यह भारत का हिस्सा भले ही न हो, लेकिन सभ्यतागत रूप से सिंध हमेशा भारत का हिस्सा रहेगा. और जहां तक जमीन की बात है तो बॉर्डर्स तो बदल सकते हैं, क्या पता कल को सिंध भारत में फिर से वापस आ जाए. ಸಿಂಧ್ ಪ್ರಾಂತ್ಯ ನೋಡದಲ್ಲಿ ಕಣ್ಣು ಹಾಯಿಸಿದಷ್ಟು ದೂರ ಈಗ ಆಜಾದಿ ಘೋಷಣೆ. ಇದ್ದಕ್ಕಿದ್ದಂತೆ ರಸ್ತೆಗಿಳಿದಿದ್ದಾರೆ. ಇದು ಬಲೂಚಿಗಳು ನಡೆಸ್ತಾರೆ ಹೋರಾಟ, ಪ್ರೊಟೆಸ್ಟು ಸಾಮಾನ್ಯವಾಗಿ ಆಗ್ತಿರುತ್ತೆ. ಅದನ್ನ ಮೀರಿಸೋ ರೀತಿ ಏಕಾಏಕಿ ಸಿಂಧ್ ಪಾಕಿಸ್ತಾನದ ವಿರುದ್ಧ ಈಗ ಮುಗಿಬಿದ್ದಿರೋದು. ಸ್ವಾತಂತ್ರ್ಯವನ್ನ ಪಡೆದೇ ತೀರ್ತೀವಿ, ಅದು ಏನಾಗುತ್ತೋ ಆಗ್ಲಿ ಅಂತ. ಪಾಕಿಸ್ತಾನ ಮುರ್ದಾಬಾದ್ ಅಂತ ಧಿಕ್ಕಾರವನ್ನ ಕೂಗ್ತಾ ಪಾಕಿಸ್ತಾನದ ಸೈನ್ಯದ ವಿರುದ್ಧ, ಪಾಕ್ ಸರ್ಕಾರದ ವಿರುದ್ಧ ಮುಗಿಬಿದ್ದ ಸಿಂಧ್ ಜನ ಕರಾಚಿಯಲ್ಲಿ ನುಗ್ಗಿದ್ದಾರೆ. ಸ್ವತಂತ್ರ ಸಿಂಧೂ ದೇಶದ ಪರಿಕಲ್ಪನೆ ಇಟ್ಟುಕೊಂಡು GA ಸಿಂಧ್ ಮುತ್ಹಿದ ಮಹಾಜ್ ಅನ್ನುವಂತಹ ಸಂಘಟನೆಯ ನೇತೃತ್ವದಲ್ಲಿ ಕಳೆದ ಭಾನುವಾರ ಸಿಂಧಿ ಸಾಂಸ್ಕೃತಿಕ ದಿನ ಅಂತ ನಡೀತು. ಕರಾಚಿಯ ಪ್ರಮುಖ ರಸ್ತೆಗಳಲ್ಲಿ ಸಿಂಧೂ ಪ್ರಾಂತ್ಯದ ಜನರಿಂದ ಸಿಕ್ಕಾಪಟ್ಟೆ ಪ್ರತಿಭಟನೆ ಆವತ್ತಿಂದ ಶುರುವಾಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೊಟ್ಟಂತಹ ಕರೆ, ಇಲ್ಲಿ ಶುರುವಾಗಿರುವ ಡೆವಲಪ್ಮೆಂಟ್, ಯುದ್ಧ ಮಾಡಿ ಪಾಕಿಸ್ತಾನವನ್ನು ಒಡಿಬೇಕಾ ನಾವು. ರಕ್ಷಣಾ ಸಚಿವರು ಒಂದು ಮಾತು ಹೇಳಿದ್ರು, ತಾನಾಗಿಯೇ ಬರುತ್ತೆ POK ಅಂತ. ಯಾವಾಗ ಬರುತ್ತೆ ಅನ್ನೋ ಪ್ರಶ್ನೆ ಹೇಳ್ತು. ಸರಿ, ಹಾಗಾದ್ರೆ POKನ ಒಡೆದು ಬಿಟ್ರೆ, ಪಾಕಿಸ್ತಾನವನ್ನು ಹೋಳು ಮಾಡಿಬಿಟ್ರೆ ಅದರಿಂದ ಭಾರತಕ್ಕೆ ಮತ್ತಷ್ಟು ಸಮಸ್ಯೆ ಆಗಲ್ಲ ನಾಳೆ ಅಂತ ಏನು ಗ್ಯಾರಂಟಿ? ಈಗ ಒಂದು ಒಡೆದಿರೋದೇ ಸಮಸ್ಯೆ ಬೇಕಾದಷ್ಟು ಆಗ್ತಿದೆ. ಹಾಗಾಗಿ ಆ ತಲೆನೋವು ಇದೆಯಲ್ಲ ಅನ್ನೋ ಪ್ರಶ್ನೆಗಳು ಬಂತು. ಆದರೆ ಭಾರತದ ಲೆಕ್ಕಾಚಾರನೇ ಬೇರೆನಾ? ಅಮೆರಿಕ ಆಟ ಆಡೋದು ಹಿಂಗೇನೆ. ಅಮೆರಿಕದ ಡೀಪ್ ಸ್ಟೇಟ್ ಯಾವ ರಾಷ್ಟ್ರವನ್ನು ಹೆಂಗೆ ಹೊಡಿಬೇಕು ಅಂತ ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರುತ್ತೆ ಕೂತ್ಕೊಂಡೆ. ಅವರು ಶಸ್ತ್ರಾಸ್ತ್ರಗಳನ್ನು ಮುಟ್ಟಲ್ಲ, ಹೆಚ್ಚು ಮೈಕೈ ನೋಯಿಸ್ಕೊಳ್ಳಲ್ಲ. ಈಗ ಭಾರತ ಅಂತಹ ಒಂದು ಸ್ಟ್ರಾಟಜಿಯನ್ನು ಪಾಕಿಸ್ತಾನದ ವಿರುದ್ಧ ಪ್ಲೇ ಮಾಡ್ತಿದೆಯಾ? ಪಾಕಿಸ್ತಾನದಲ್ಲಿ ನಡೀತಿರುವ ಬೆಳವಣಿಗೆ, ರಕ್ಷಣಾ ಸಚಿವರು ಕೊಟ್ಟಿರುವ ಸ್ಟೇಟ್ಮೆಂಟು, ಪಾಕಿಸ್ತಾನ ಈಗ ಅಸ್ತಿತ್ವವನ್ನು ಕಳ್ಕೊಳ್ಳೋದು ಅನಿವಾರ್ಯ. ಇತ್ತೀಚೆಗಷ್ಟೇ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನೆನಪಿದೆಯಾ? ಸರ್ಕ್ರೀಕ್ ಪ್ರದೇಶ ಟಚ್ ಮಾಡೋಕೆ ಬಂದಿದೆ ಪಾಕಿಸ್ತಾನ. ಡಿಸ್ಪ್ಯೂಟ್ ಇರುವಂಥ ಜಾಗವನ್ನು ಕರಾಚಿಗೆ ಅಲ್ಲಿಂದಾನೇ ದಾರಿ ಹೋಗುತ್ತೆ, ನೆನಪಿರಲಿ, ಕರಾಚಿಯನ್ನು ಕಟ್ ಮಾಡ್ತೀವಿ ಅಂತ. ಪಾಕಿಸ್ತಾನವನ್ನು ಭೂಭಾಗದಿಂದ ಇಲ್ಲವಾಗಿಸ್ತೀವಿ ಅನ್ನೋ ಘೋಷಣೆಯು ಮೊಳಗಿತ್ತಲ್ವ. ಈಗ ಪಾಕಿಸ್ತಾನಕ್ಕೆ ಮುಹೂರ್ತ ಫಿಕ್ಸ್ ಆದಂಗೆ ಕಾಣಿಸ್ತಿದೆ. ಪಾಕಿಸ್ತಾನ ಯಾಕೋ ಜಾಸ್ತಿ ಹಾರಾಡ್ತಿದೆ ಅಮೆರಿಕ ಕುಮ್ಮಕ್ಕಿನಿಂದ. ಅಮೆರಿಕ ಟ್ರಂಪ್ ಮಾನ ಮರ್ಯಾದೆ ಹೆಂಗೆ ತೆಗಿತಿದ್ದಾರೆ ಅಂದರೆ ಅಲ್ಲಿ
ಅವರ ಅಮೆರಿಕದ ಸಂಸತ್ನಲ್ಲಿ ಮೋದಿ ಫೋಟೋ ಹಿಡ್ಕೊಂಡು ಕಪಾಳ ಮೋಕ್ಷ ಮಾಡ್ತಿದ್ದಾರೆ. ಮೋದಿ ಪುಟಿನ್ ಜಗತ್ತು ತಿರುಗಿ ನೋಡುವಂಥ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ನಿಮ್ಮ ಈ ದುರಾಡಳಿತದಿಂದಾಗಿ, ನಿಮ್ಮ ವಿದೇಶಾಂಗ ನೀತಿಯಿಂದಾಗಿ ಅಮೆರಿಕ ಕೊಲ್ಯಾಪ್ಸ್ ಆಗ್ತಿದೆ. ಇನ್ನೆಷ್ಟು ಹಾಳು ಮಾಡ್ತೀರಾ ಅಮೆರಿಕವನ್ನ, ಭಾರತದಂತಹ ಒಂದು ರಾಷ್ಟ್ರವನ್ನ, ದೊಡ್ಡ ಆರ್ಥಿಕತೆಯನ್ನ, ಮೂರನೆಯ ಅತಿ ದೊಡ್ಡ ಆರ್ಥಿಕತೆ ಆಗೋದಿಕ್ಕೆ ಹೊರಟಿರೋ ರಾಷ್ಟ್ರವನ್ನ ಕಳ್ಕೊಳ್ಳುವಂಥ ಮೂರ್ಖತನವನ್ನ ಟ್ರಂಪ್ ಮಾಡ್ತಿದ್ದಾರೆ ಅಂತ ಅಲ್ಲಿ ಆಕ್ರೋಶ ಸಿಡಿದಿದೆ ಅವರದ್ದೇ ದೇಶದಲ್ಲಿ, ಸಂಸತ್ನಲ್ಲಿ. ನೀವು ಆ ವಿಡಿಯೋ ನೋಡಬೇಕು. Trump's policies towards India can only be described as cutting our nose to spite our face. And this is doing real and lasting damage to the strategic trust and mutual understanding between our two countries. Because let me be clear, being a coercive partner has a cost. And this poster is worth 1,000 words. You do not get a Nobel Peace Prize by driving U.S. strategic partners into the arms of our adversaries. We must move with incredible urgency to mitigate the damage that this administration has done to the U.S.-India partnership and return to the cooperation that is essential to U.S. prosperity, security, and global leadership. Congress understands the stake of this relationship on a ಆದರೆ ಆ ಟ್ರಂಪ್ ಪಾಕಿಸ್ತಾನಕ್ಕೆ ಕುಮ್ಮಕ್ಕು ಕೊಟ್ಟುಕೊಂಡು ಕೂತಿರೋದು, ಈಗ ಟ್ರಂಪ್ ವಿರುದ್ಧ ಆಕ್ರೋಶ ಸಿಡಿದಿದೆ. ಈಗ ಅಕ್ಕಿ ಮೇಲೆ ಟ್ಯಾರಿಫ್ ಹಾಕ್ತೀನಿ ಅಂತ ಹೊರಟಿರೋ ಟ್ರಂಪ್, ಅಮೆರಿಕನ್ನರು ಏನು ಮಾಡಬಹುದು ಅಕ್ಕಿ ಮೇಲೆ ಟ್ಯಾರಿಫ್ ಹಾಕಿ, ಅಕ್ಕಿ ಅಮೆರಿಕದಲ್ಲಿ ಕಾಸ್ಟ್ಲಿ ಆಗುತ್ತೆ ಅಂತ ಯೋಚಿಸದೆ ಮಾಡೋದಕ್ಕೆ ಹೊರಟಿರೋ ಕ್ರಮಕ್ಕೆ ಅಲ್ಲಿ ಬೆಂಕಿ ಬಿದ್ದರೂ ಆಶ್ಚರ್ಯ ಇಲ್ಲ. ನಮಗೇನೂ ಆಗಲ್ಲ ನಮ್ಮ ಅಕ್ಕಿ ಮೇಲೆ ಟ್ಯಾರಿಫ್ ಹಾಕಿದ್ರೆ. ಅಮೆರಿಕ ಹೊತ್ತು ಉರಿಯತ್ತೆ. ಇಷ್ಟೆಲ್ಲ ಅಮೆರಿಕವನ್ನು ಆಟ ಆಡಿಸ್ತಿದೆ ಭಾರತವನ್ನಲ್ಲ. ಇದ್ರ ನಡುವೆ ಯಾವ ಪಾಕನ್ನು ಕೈಗೊಂಬೆ ಮಾಡಿಕೊಂಡು ಭಾರತ ಮುಗಿಸ್ತೀನಿ ಅಂತ ಹೊರಟಿದ್ರು ಟ್ರಂಪ್, ಈಗ ಆಘಾತ ಎದುರಾಗಿದೆ. ಬರ್ತಾರ ಈಗ ಟ್ರಂಪ್? ಸಿಂಧ್ ಜನ, ಬಲೂಚಿಗಳು ಒಂದ್ ಕಡೆ, ಅಫ್ಘಾನಿಸ್ತಾನದ ಅಟ್ಯಾಕ್, ಮೊನ್ನೆ 5 ಜನ ಪಾಕಿಸ್ತಾನದ ಮಿಲಿಟರಿ ಆಫೀಸರ್ಸ್ ಫಿನಿಶ್. ಒಂದ್ ಕಡೆ ಪಾಕಿಸ್ತಾನದ ಒಳಗಡೆ ಇರೋ TTP ಅವರು ದಾಳಿ ಮಾಡ್ತಾರೆ, ಮತ್ತೊಂದ್ ಕಡೆ ಅಫ್ಘಾನ್ ತಾಲಿಬಾನ್ಗಳು ದಾಳಿ ಮಾಡ್ತಾ ಇದ್ದಾರೆ. ಪಾಕಿಸ್ತಾನ ಬೆದರಿ ಬೆಂಡಾಗಿದೆ. ಅವರ ವಿಮಾನಗಳನ್ನು ಹೊಡೆದು ಹಾಕಿರೋ ಬಗ್ಗೆ ಕೂಡ ಸುದ್ದಿ ಬರ್ತಾ ಇದೆ. ಆದ್ರೆ ಹೊರಗಡೆ ಇಡ್ತಿಲ್ಲ, ಪಾಕಿಸ್ತಾನ ಒಪ್ಕೊಳ್ತಿಲ್ಲ. ಇದ್ರ ನಡುವೆ ಈಗ ಏಕಾಏಕಿ ಸುನಾಮಿಯಂತೆ ನುಗ್ಗುತ್ತಾ ಇರೋದು ಅಲ್ಲಿ ಸಿಂಧ್ ಪ್ರಾಂತದ ಜನ. ನೂಕಾಟ, ತಳ್ಳಾಟ, ಕಲ್ಲಿಸ್ತಾ ಬೆಂಕಿ ಹಚ್ಚಿದ್ದಾರೆ. ಪೊಲೀಸರ ಮೇಲೇನೆ ದಾಳಿಗಳಾಗ್ತಿದ್ದಾವೆ. ಪ್ರತಿಭಟನಾಕಾರನ ನಿಯಂತ್ರಿಸೋದಕ್ಕೆ ಪೊಲೀಸರು, ಅರೆಸೇನಾ ಪಡೆ ಯೋಧರು ಅಶ್ರುವಾಯು, ಲಾಠಿ ಪ್ರಹಾರ, ಏನೇನು ಮಾಡ್ತಿಲ್ಲ ಅಲ್ಲಿ. ಆದರೆ ಸಿಂಧ್ ಪ್ರಾಂತ್ಯದ ಜನರ ಶಕ್ತಿ ಏನು ಅಂತ ತೋರಿಸ್ತೀವಿ ನಿಮಗೆ. ನಮ್ಮನ್ನು ನಿಯಂತ್ರಿಸೋದಕ್ಕೆ ನಿಮ್ಮಿಂದ ಸಾಧ್ಯವೇ ಇಲ್ಲ, ಸಿಂಧೂ ದೇಶ ಪ್ರತ್ಯೇಕವಾಗೇ ಆಗತ್ತೆ ಅಂತ ಈಗ ತಮ್ಮ ಮೇಲಿನ ದೌರ್ಜನ್ಯವನ್ನು ಇನ್ನೊಂದು ದಿನವೂ ನಾವು ಸಹಿಸಲಾರೆವು ಅಂತ ಮುಗಿ ಬಿದ್ದಿದ್ದಾರೆ. ದಯಮಾಡಿ ನಮ್ಮ ನೆರವಿಗೆ ಬನ್ನಿ ಅಂತ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಿಂಧೂ ಸ್ವತಂತ್ರ ದೇಶದ ಹೋರಾಟಗಾರ JSSM ಮುಖಂಡ ಶಫಿ ಬುರ್ಫತ್ ಮನವಿ ಮಾಡಿದ್ದಾರೆ. ಮೋದಿಜಿ ನಮ್ಮ ಜೊತೆಗೆ ನಿಲ್ಲಿ, ಪ್ರತ್ಯೇಕ ಸಿಂಧೂ ದೇಶಕ್ಕೆ ನೀವು ಬಲ ಕೊಡಿ ಅಂತ ಈಗ ಘೋಷಣೆಯನ್ನು ಮೊಳಗಿಸಿದ್ದಾರೆ. ಪಾಕ್ ಹೋರಾಟ ಕರಾಚಿ ತಲುಪಿದ್ದು ಮೋದಿ ನಾಮ ಸ್ಮರಣೆಯಾಗ್ತಿದೆ. ಅಲ್ಲಿ ಸಿಂಧೂ ದೇಶ ಭಾರತದ ಜೊತೆಗೆ ನಿಲ್ಲುವಂಥ ಬೆಳವಣಿಗೆ ಆಗ್ತಿದೆ. ಒಂದು ದೇಶವಾಗಿ ಮಾನ್ಯ ಮಾಡುವಂತೆ ವಿಶ್ವಸಂಸ್ಥೆಗೂ ಕೂಡ ಮನವಿ ಹಾಕಿದ್ದು ಇವರು. ಪಾಕಿಸ್ತಾನ ಒಡೆದು ಹೋಳಾಗೋದಿಕ್ಕೆ ತಾನಾಗಿ ಮುಹೂರ್ತ ಫಿಕ್ಸ್ ಆಗತ್ತೆ ಅಂತ ಏನು ಭಾರತ ಹೇಳಿತ್ತೋ ಅಂಥದ್ದೇ ಬೆಳವಣಿಗೆ ಈಗ ಆಗ್ತಿದೆ. ಆ ಕಡೆ ಅಮೆರಿಕಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಿದೆ. ಈಗ ಅವರೇ ಕೇಳ್ಕೊಳ್ತಿದ್ದಾರೆ. ಅಚ್ಚರಿಯ ಬೆಳವಣಿಗೆಯಲ್ಲಿ ಅಮೆರಿಕ ಹೇಳ್ತಿದೆ, ಭಾರತ ನಮಗೆ ಬೆಸ್ಟ್ ಪಾರ್ಟ್ನರ್. ಚೀನಾ ಎದುರಿಸೋಕೆ 3ನೇ ದೊಡ್ಡ ಆರ್ಥಿಕತೆ ಆಗೋದಿಕ್ಕೆ ಹೊರಟಿರೋ ಭಾರತದಲ್ಲಿ ಇನ್ವೆಸ್ಟ್ ಮಾಡೋದಿಕ್ಕೆ ಅಮೆರಿಕದ ಕಂಪನಿಗಳು ಮುಗಿಬೀಳ್ತಿವೆ. ನಾವು ಒಳ್ಳೆ ಪಾರ್ಟ್ನರ್ಸ್ ಆಗೋಕೆ ಬಯಸ್ತಿದ್ದೀವಿ ಅಂತ ಇದ್ದಕ್ಕಿದ್ದಂತೆ ಟೋನ್ ಚೇಂಜ್ ಮಾಡ್ತಿದ್ದಾರೆ ಈಗ ಟ್ರಂಪ್. ಎಡಗೈ ಬಲಗೈ ಪ್ರತಿನಿಧಿಗಳು ಅನ್ನೋದು ಅಚ್ಚರಿ. ಅಲ್ಲಿ ಪಾರ್ಲಿಮೆಂಟಲ್ಲಿ, ಅವರ ಸಂಸತ್ನಲ್ಲಿ ಕಪಾಳ ಮೋಕ್ಷ ಮಾಡ್ತಿದ್ದಾರೆ. ಮೋದಿ ಪುಟಿನ್ ಫೋಟೋ ತೋರಿಸಿ ಉಗಿಯುತ್ತಿದ್ದಾರೆ, ಉಗಿದು ಉಪ್ಪಿನಕಾಯಿ ಹಾಕ್ತಿದ್ದಾರೆ. ಈಗ ಅಮೆರಿಕಾನೇ ಭಾರತಕ್ಕೆ ನಿಯೋಗ ಕಳಿಸ್ಕೊಟ್ಟಿದೆ, ಟ್ರೇಡ್ ಡೀಲ್ ಓಕೆ ಮಾಡಿ ಅಂತ. ಆರಂಭದಲ್ಲಿ ಹೆಂಗಿತ್ತು, ನಮ್ಮ ನಿಯೋಗ ಅಲ್ಲಿ ಹೋಗಿ ಕೂತ್ಕೊಂಡಿತ್ತು, ಕೊನೆಗೆ ನಮ್ಮ ನಿಯೋಗ ಸೆಡ್ಡು ಹೊಡೆದು ವಾಪಸ್ ಬಂತು. ಈಗ ನಾವಲ್ಲ, ಅವರೇ 2ನೇ ಬಾರಿ ಅಮೆರಿಕ ಈಗ ನಿಯೋಗವನ್ನು ಭಾರತಕ್ಕೆ ಕಳಿಸ್ಕೊಟ್ಟಿರೋದು. ಸೊ ಇಲ್ಲಿ ನಡೀತಿದೆ ಡೀಲ್. ನಾವು ಡೆಡ್ ಲೈನ್ ಎಲ್ಲ ನೋಡ್ಕೊಂಡು ಡೀಲ್ ಮಾಡಲ್ಲ, ಟ್ರೇಡ್ ಡೀಲನ್ನು ಅಂತ ನಿನ್ನೆ ಅಷ್ಟೇ ಪಿಯೂಷ್ ಗೋಯಲ್ ಅವರು ಹೇಳಿದರು. ನಮಗೇನು ಬೇಕೋ, ನಮ್ಮ ದೇಶಕ್ಕೆ ಏನು ಲಾಭ ಆಗುತ್ತೋ ಅದರ ಆಧಾರದ ಮೇಲೆ ಟ್ರೇಡ್ ಡೀಲ್ ಫೈನಲ್ ಆಗುತ್ತೆ, ಡೆಡ್ ಲೈನ್ ಮೇಲೆಲ್ಲ ಅಲ್ಲ ಅಂತ ಭಾರತ ಕೌಂಟರ್ ಕೊಟ್ಟಿತ್ತು. ಈಗ ಅಮೆರಿಕ ನಿಯೋಗವೇ ಬಂದಿಲ್ಲಿ ಕೂತಿದೆ. ಇದು ಭಾರತದ ಶಕ್ತಿ.
ಅರ್ಥ ಮಾಡ್ಕೊಳ್ಬೇಕಾಗಿರೋದು. ಮೋದಿ ಕೆಣಕಿದ ಟ್ರಂಪ್ಗೆ ಈಗ ಸಿಡಿಲಾಘಾತವೇ ಎದುರಾಗಿದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.